वो सातवें आसमान पर हो या सात समंदर पार हो, पुष्पा का उसूल करने का वसूल। ನಮಸ್ತೆ, ಫಿಲ್ಮಿ ಎರಡರೊಳಗೆ ಸ್ವಾಗತ. ಕೊನೆಗೂ ಪುಷ್ಪ 2 ಟ್ರೈಲರ್ ಅಂತ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಒಂದು ಪುಷ್ಪ 2 ಒಂದು ಮೂವಿಯ ಒಂದು ಟ್ರೈಲರ್ ಕಡೆಗೂ ಒಂದು ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇಟ್ ವಾಸ್ ಎಕ್ಸ್ಪೆಕ್ಟಿಂಗ್, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವೋ ಅದೇ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಆಗಿ ಒಂದು ಈ ಟ್ರೈಲರ್ ಅಂತೂ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಇಟ್ ವಾಸ್ ಅಮೇಝಿಂಗ್ ಮೂವಿ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಇಂಥ ಒಂದು ಮೂವಿಗೋಸ್ಕರ ಇಡೀ ಇಂಡಿಯಾ ಅಲ್ಲದೆ ವರ್ಲ್ಡ್ ವೈಡ್ಗೋಸ್ಕರ ವರ್ಲ್ಡ್ ವೈಡ್ ಫ್ಯಾನ್ಸ್ನವರು ಈ ಮೂವಿಗೋಸ್ಕರ ಒಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಅಲ್ಲು ಅರ್ಜುನ್ ರವರ ಪುಷ್ಪ ಮೂವಿ ಫಸ್ಟ್ ಪಾರ್ಟ್ನ ನಂತರ ಫಸ್ಟ್ 2 ಎಷ್ಟರ ಮಟ್ಟಿಗೆ ಒಂದು ವೈಟಿಂಗ್ ಲಿಸ್ಟ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಆ ರೀತಿಯಲ್ಲಿ ಒಂದು ಈ ಮೂವಿಗೋಸ್ಕರ ಒಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ವೇಟ್ಗೆ ಈ ಮೂವಿನಲ್ಲಿ ಒಂದು ಟ್ವಿಸ್ಟ್ ತರ್ಕ ಅಂತ ಹೇಳಿದ್ರೆ ಆ ಒಂದು ಅಟ್ರಾಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಗೆ ಫಿಲ್ಮಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಪುಷ್ಪ 2ನ ಒಂದು ಫಸ್ಟ್ ಟ್ರೈಲರ್ ಅಂತೂ ಯಾವ ಥರ ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ಸ್ಗಳ ಒಂದು ಸಿನಿಮಾನೇ ಇರ್ಬೋದು, ಅಲ್ಲು ಅರ್ಜುನ್ ಅವರ ಎಂಟ್ರಿ ಇರ್ಬೋದು. ಯಾಕಂತೇಳಿದ್ರೆ ಪ್ರತಿಯೊಂದು ಸೀನರಿಗಳನ್ನು ಕೂಡ ಒಂದು ಇಂಚನ್ನು ಕೂಡ ಯಾಕಂತೇಳಿದ್ರೆ ಅಷ್ಟೇ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಒಂದು ಆ ಲೆವೆಲ್ಗೆ ಒಂದು ತೋರಿಸ್ಲಿಕ್ಕೆ ಒಂದು ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪುಷ್ಪ 2 ಮೂವಿ ಯಾಕಂತಂದರೆ 100% ಈ ಮೂವಿ ಯಾಕಂತಂದರೆ ಯಾವುದೇ ಒಂದು ಮಾತಿಲ್ಲ. ಯಾಕಂತಂದರೆ ಯಾವುದೇ ಒಂದು ಎಷ್ಟೇ ರಾಂಗ್ ಇದ್ದರೂ ಎಷ್ಟೇ ವರ್ಡ್ ಇದ್ದು ರಾಂಗ್ ಇದ್ದರೂ ಈ ಮೂವಿ ಪಕ್ಕಾ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತೆ ಅನ್ನೋ ಒಂದು 100% ಇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೇಂಜ್ಗೆ ಈ ಮೂವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಮೂವಿಗೆ ಯಾವುದೇ ಒಂದು ಪ್ರಚಾರ ಕೊಡಬೇಕಾಗಿಲ್ಲ, ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಗೊಂಡು ಕೂಡ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ 1,000 ಕೋಟಿಯ ಮೇಲೆಗೆ ಒಂದು ಈ ಮೂವಿ ಕಲೆಕ್ಷನ್ ಮಾಡಿದ್ರು ಅಚ್ಚರಿ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. 100% ಈ ಮೂವಿ 100% 1,000 crore ಮೇಲೇ ಕಲೆಕ್ಷನ್ ಮಾಡ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಆ ಒಂದು ಟ್ರೈಲರ್ ಆ ಲೆವೆಲ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸೀನರಿ ಇರ್ಬೋದು, ಪ್ರತಿಯೊಂದು ಎಂಟ್ರಿ ಸೀನ್ ಇರ್ಬೋದು, ಇಟ್ ವಾಸ್ ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಯಾವ ರೀತಿಯಲ್ಲಿ ಈ ಮೂವಿಯ ಒಂದು ಸೀನರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಹಾಲಿವುಡ್ ಮೂವಿನಲ್ಲಿ ಒಂದು ದೊಡ್ಡ ಕಾರಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿಯಲ್ಲಿ ಬಾಲಿವುಡ್ ಮೂವಿಯಲ್ಲಿ ಒಂದು ದೊಡ್ಡ ಮಟ್ಟಿಗೆ ಎಂಟ್ರಿ ಒಂದು ಕಾರ್ ಆಗುತ್ತೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಲೈನಪ್ ನೋಡಿದರೆ ದೊಡ್ಡ ಮಟ್ಟದ ಒಂದು ಕಾರ್ ಎಂಟ್ರಿ ಆಗುತ್ತೆ ಅಂತ ಹೇಳಕ್ಕೆ ಯಾಕಂತಂದರೆ ಪುಷ್ಪ ಬಾವ್ ಅನ್ನೋ ಒಂದು ಡೈಲಾಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆಗಿತ್ತು ಅಂತಲೇ ನೆಕ್ಸ್ಟ್ ಮೀಟಿ. ಅದೇ ರೀತಿಯಲ್ಲಿ ಅದೇ ರೇಂಜ್ನಲ್ಲಿ ಮತ್ತೊಂದು ಸಲ ಪುಷ್ಪ 2 ಅಲ್ಲು ಅರ್ಜುನ್ ರವರ ಒಂದು ಅಬ್ಬರಿಸಲಿಕ್ಕೆ ಈ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಕೊಡಲಿಕ್ಕೆ ಅಂತೂ 100% ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಮಾಡ್ಕೊಂಡು ಬಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಆ ಒಂದು ಸ್ಲೋ ಮೋಷನ್ ಇರ್ಬೋದು ವಿಶೇಷವಾಗಿ. ಯಾಕಂತೇಳಿದ್ರೆ ಈ ಮೂವಿನಲ್ಲಿ ಒಂದು ಐಟಮ್ ಸಾಂಗ್ ಆಗಿ ಒಂದು ಸಮಂತರ ಅವರು ಲಾಸ್ಟ್ ಟೈಮ್ ಆಗಿ ಒಂದು ಐಟಮ್ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡಿದರು. ಆದರೆ ಈ ಸಲ ಒಂದು ಶ್ರೀಲೀಲರ್ ಅವರು ಒಂದು ಐಟಮ್ ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ಶ್ರೀಲೀಲರ್ ಅವರು ಈಗ ಒಂದು ಹೆಚ್ಚಾಗಿ ಬಹುಬೇಡಿಕೆಯ ನಟಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವರು ಕೂಡ ಒಂದು ಈ ಮೂವಿನಲ್ಲಿ ಒಂದು ಐಟಮ್ ಸಾಂಗ್ ಆಗಿ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಹೈಲೈಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಂಥ ಒಂದು ಮೂವಿಗೋಸ್ಕರ ಇವರು ಕೂಡ ಒಂದು ಬರುವುದು ಅಂತ ಹೇಳಿದ್ರೆ ದೊಡ್ಡ ಮಟ್ಟಿನ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಅಲ್ಲು ಅರ್ಜುನ್ ಅವರ ಒಂದು ಪ್ರತಿಯೊಂದು ಮೂಮೆಂಟ್ನಲ್ಲೂ ಕೂಡ ಒಂದು ಡೈಲಾಗ್ಸ್ ಇರ್ಬೋದು, ಒಂದು ಸ್ಟೈಲ್ ಇರ್ಬೋದು, ಪಕ್ಕ ಒಂದು ಹಳ್ಳಿಯಲ್ಲಿ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ಹಳ್ಳಿಯಲ್ಲಿರುವಂಥ ಒಂದು ಇದ್ದರೂ ಕೂಡ ಒಂದು ಆ ಸ್ಟೈಲ್ ಕದರ್ ಯಾವ ಥರ ಒಂದು ಪುಷ್ಪ ಫಸ್ಟ್ ಪಾರ್ಟ್ನಲ್ಲಿತ್ತು ಅದೇ ಪಾರ್ಟ್ ಕೂಡ ಒಂದು ಕಂಟಿನ್ಯೂಸ್ ಆಗಿ. ಯಾಕಂತಂದರೆ ಅದೇ ಒಂದು ಡೈಲಾಗ್ಸ್ ಕೂಡ ಪುಷ್ಪ 2ನಲ್ಲಿ ಕೂಡ ಒಂದು ಕಂಟಿನ್ಯೂಸ್ ಆಗ್ತಾ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಮತ್ತಷ್ಟು ಹೈ ಕ್ರಿಯೇಟ್ ಆಗಿ ಒಂದು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಟ್ರೈಲರ್ ನೋಡಲಿ ಮತ್ತು ನೋಡ್ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಪುಷ್ಪ 2 ಯಾಕಂತೇಳಿದ್ರೆ ಮೊದಲ ಪಾರ್ಟ್ನಲ್ಲಿ ಒಂದು ಇಂಡಿಯಾದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಮಗ್ಲರ್ ಆಗಿದ್ರು. ಆದರೆ ಒಂದು ಪುಷ್ಪ 2 ಯಾವ ಥರ ಒಂದು ಸ್ಮಗ್ಲರ್ ಆಗಿ ಒಂದು ರಕ್ತಚಂದನದ ಬೇಡಿಕೆ ಇಲ್ಲ ಒಂದು
ಸೇಲ್ ಮಾಡುವಂಥ ಒಂದು ಪುಷ್ಪ ಅವರು ಈಗ ಒಂದು ಇಂಟರ್ನ್ಯಾಷನಲ್ ಒಂದು ಮಟ್ಟಿಗೆ ಒಂದು ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಿದರೆ ದೊಡ್ಡ ಮಟ್ಟಿನ ಒಂದು ಹೈ ಕ್ರಿಯೇಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಬಂದಿರ್ಬೋದು ಅಂತ ಹೇಳಕ್ಕೆ ಯಾಕೆಂದರೆ ಈಗಾಗಲೇ ಒಂದು ಫಸ್ಟ್ ಪಾರ್ಟ್ ಹೈ ಲೆವೆಲ್ ಬಜೆಟ್ಗೆ ಬಂದಾಗಿದೆ. ಅದೇ ರೀತಿಯಲ್ಲಿ ಫಸ್ಟ್ ಪಾರ್ಟ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ರೆಡಿಯಾಗಿತ್ತು. ಅದೇ ರೀತಿಯಲ್ಲಿ ಸೆಕೆಂಡ್ ಪಾರ್ಟ್ ಕೂಡ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಹೈ ಕ್ರಿಯೇಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಒಂದು ಫಸ್ಟ್ ಪಾರ್ಟು ಅಂತೂ ದೊಡ್ಡ ಮಟ್ಟಿನಲ್ಲಿ, ಯಾಕಂತಂದರೆ ಫ್ಯಾನ್ಸ್ನವರು ಈ ಮೂವಿಯನ್ನು ನೋಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಬೇಕಂತಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿಯನ್ನು ಒಂದು ನೋಡಲಿಕ್ಕೆ ಒಂದು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಆ ಒಂದು ಡೈಲಾಗ್ಸ್ ಇರ್ಬೋದು, ಯಾಕಂತಂದರೆ ಇದು ಪುಷ್ಪ ಅಲ್ಲ, ಪುಷ್ಪ ದ ಬ್ರ್ಯಾಂಡ್ ಅನ್ನೋ ಒಂದು ಡೈಲಾಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ವಾಯ್ಸ್ ರೈಸ್ ಆಗಿ ಒಂದು ಅಟ್ರಾಕ್ಟಿವ್ ಮೋಡ್ನಲ್ಲಿ ಆ ಒಂದು ಡೈಲಾಗ್ಸನ್ನು ಕೂಡ ಒಂದು ಈ ಮೂವಿನಲ್ಲಿ ಹೇಳಲಾಗುತ್ತೆ ಅಂತ ಹೇಳಾಗ್ತದೆ. ಯಾಕಂತಂದರೆ ಫಸ್ಟ್ ಪಾರ್ಟ್ನಲ್ಲಿರುವಂಥ ಪುಷ್ಪಗೂ ಈ ಸೆಕೆಂಡ್ ಪಾರ್ಟ್ನಲ್ಲಿರುವಂಥ ಒಂದು ಪುಷ್ಪಗೂ ಯಾಕಂತಂದರೆ ಮೋಸ್ಟ್ ಪವರ್ಫುಲ್ ಆಗಿ ಈ ಒಂದು ಮೂವಿ ಒಂದು ಅಷ್ಟರ ಮಟ್ಟಿಗೆ ಒಂದು ಎಕ್ಸ್ಪೆಕ್ಟ್ ಆಗಿ ಮೂಡಿ ಬರಲಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಈ ಮೂವಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ಒಂದು ಈ ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರುವಂಥ ಹಾಗೆಯೇ ಟ್ರೈಲರ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಮೂವಿಯ ಒಂದು ಟ್ರೈಲರ್ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತಂದರೆ ಪಕ್ಕ ಒಂದು ಈ ಒಂದು ಮಾಸ್ ಮೂವಿ ಅಂತೂ ಪಕ್ಕ ಅಂತಾರೆ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಇಂಥ ಒಂದು ಮೂವಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಯಾಕೆಂದರೆ ಆ ಲೆವೆಲ್ಗೆ ರೇಂಜ್ಗೆ 100% ಇದೆ ಅಂತಲೇ ಮೇಲ್ನೋಟಕ್ಕೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪುಷ್ಪ ಭಾಗದಲ್ಲಿ ಯಾಕೆಂದರೆ ಅಲ್ಲು ಅರ್ಜುನ್ ರವರ ಫೈಟ್ ಅಷ್ಟರ ಮಟ್ಟಿಗೆ ಒಂದು ಸೀನ್ ಇರಲಿಲ್ಲ ಅಂತಲೇ ಹೇಳಕ್ಕೆ. ಯಾಕೆಂದರೆ ಈ ಮೂವಿನಲ್ಲಿ ಒಂದು ಫೈಟ್ ಸೀನ್ ಕೂಡ ಒಂದು ಎಂಟ್ರಿ ಆಗ್ತದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಫೈಟ್ ಸೀನ್ ಯಾವ ರೀತಿ ಇರ್ಬೋದು ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ಪುಷ್ಪ 2 ಟ್ರೈಲರ್ನಲ್ಲಿ ಈಗಾಗಲೇ ಅದನ್ನು ತೋರಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಲೆವೆಲ್ಗೆ ರೇಂಜ್ಗೆ ಒಂದು ಫೈಟ್ ಸೀನರಿಯನ್ನು ಕೂಡ ಒಂದು ಈ ಮೂವಿನಲ್ಲಿ ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವಿಶೇಷವಾಗಿ ಒಂದು ವಿಲನ್ನ ರೋಲ್ನ ಮೂಲಕ ಯಾಕಂತೇಳಿದ್ರೆ ಫಹದ್ ಫಾಸಿಲ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತೇಳಿದ್ರೆ ಮೋಸ್ಟ್ ಈ ಮೂವಿನಲ್ಲಿ ಒಂದು ಅಟ್ರಾಕ್ಟಿವ್ ಅಲ್ಲು ಅರ್ಜುನ್ ಥರನೇ ಒಂದು ನಟ ಅಂತ ಹೇಳಿದ್ರೆ ಫಹದ್ ಫಾಸಿಲ್ ರವರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಫಹದ್ ಫಾಸಿಲ್ ರವರಿಗೋಸ್ಕರವೇ ಈ ಮೂವಿ ಒಂದು 50-50ಯ ಒಂದು ಟಕ್ಕರ್ ಮೂಲಕ ಒಂದು ಎಕ್ಸ್ಪೆಕ್ಟೆಡ್ ಮೂವಿಗಳಲ್ಲಿ ಈ ಮೂವಿ ಕೂಡ ಒಂದು ಯಾವ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ಈ ನಟ ಕೂಡ ಅಷ್ಟೇ ಮಟ್ಟಿಗೆ ಒಂದು ಫೈಟ್ ಕೊಡುವಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಫಹದ್ ಫಾಸಿಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಯಾವ ಲೆವೆಲ್ಗೆ ಇವರ ಒಂದು ಈ ಟ್ರೈಲರ್ನಲ್ಲೇ ನೋಡ್ಬೋದು. ಯಾಕಂತೇಳಿದ್ರೆ ಆ ಲೆವೆಲ್ ರೇಂಜಿಗೆ ಒಂದು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಪುಷ್ಪ 2 ಫೈರ್ ಅನ್ನೋ ಒಂದು ಡೈಲಾಗ್ಸ್ ಕೂಡ ಇವರು ಹೇಳ್ಕೊಂಡು ಬರ್ತಾರೆ. ಯಾಕೆಂದರೆ ಆ ಲೆವೆಲ್ಗೆ ಆ ರೇಂಜ್ಗೆ ಒಂದು ಡೈಲಾಗ್ಸ್ನ ಒಂದು ಸುರಿಮನೆಯೇ ಒಂದು ಮೇಲ್ನೋಟಕ್ಕೆ ದೊಡ್ಡ ಮಟ್ಟಿನ ಒಂದು ಹೈಪ್ ಕ್ರಿಯೇಟ್ ಆಗಿ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಯಾರು ಟ್ರೈಲರ್ ನೋಡಲಿಲ್ಲ ಮೊದಲಿಂದಾಗಿ ಒಂದ್ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆಂತೇಳಿದ್ರೆ ಅಲ್ಲು ಅರ್ಜುನ್ ರವರ ಒಂದು ಡೈಲಾಗ್ಸ್ ಕೂಡ ಈ ಮೂವಿನಲ್ಲಿ ಇರುತ್ತೆ. ಯಾಕೆಂತೇಳಿದ್ರೆ ಆ ಒಂದು ರಕ್ತಚಂದನದ ಬೆಲೆ ಅಂತ ಹೇಳಿದ್ರೆ 25 ಪೈಸೆ ಇರಲಿ 50 ಪೈಸೆ ಇರಲಿ ಯಾವುದೇ ಒಂದು ನಾನು ಅದಕ್ಕೆ ಯಾವುದೇ ಒಂದು ಹಣವನ್ನು ಕೂಡ ಬಿಟ್ಕೊಡುವುದಿಲ್ಲ ಅನ್ನೋ ಒಂದು ಡೈಲಾಗ್ಸ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಫೇಮಸ್ ಆಗಿದೆ ಅಂತಲೇ ಹೇಳಕ್ಕೆ. ಯಾಕೆಂತಂದರೆ ಆ ಲೆವೆಲ್ ರೇಂಜ್ಗೆ ಈ ಡೈಲಾಗ್ಸ್ ಕೂಡ ಒಂದು ಎಂಟ್ರಿ ಆಗಿದೆ ಅಂತ ಹೇಳಕ್ಕೆ. ಎಷ್ಟೇ ಅವನು ದೂರ ಹೋದರೂ ಅವನು ಅದಕ್ಕೆ ರಕ್ತಚಂದನಕ್ಕೆ ಕೊಡುವಂಥ ಒಂದು ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನೋ ಒಂದು ಸಂದೇಶವನ್ನು ಪುಷ್ಪ 2 ಡೈಲಾಗ್ಸ್ನಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಹೈ ಕ್ರಿಯೇಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಸೀನರಿ ಅಂತೂ ಶೂಟ್ ಮಾಡಲಾಗಿರುವಂಥ ಒಂದು ಕ್ಯಾಮರಾ ವರ್ಕಿಂಗ್ ಇರ್ಬೋದು, ಕ್ಯಾಮರಾ ಆ್ಯಂಗಲ್ ಇರ್ಬೋದು, ಆ ತಕ್ಕಕ್ಕೆ ಒಂದು ಶೂಟ್ ಮಾಡಿರುವಂಥ ಒಂದು ರೀತಿ ಇರ್ಬೋದು, ಇಟ್ ವಾಸ್ ಅಮೇಝಿಂಗ್. ಪರ್ಫೆಕ್ಟಾಗಿ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಟ್ರೈಲರ್ ಅಂತೂ ಪರ್ಫೆಕ್ಟಾಗಿ ಒಂದು ಶೂಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ. ಅದೇ ರೀತಿಗೆ ಅಲ್ಲು ಅರ್ಜುನ್ ರವರ ಈ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಅಂತೂ ಈಗಂತ ಹೇಳಿದ್ರೆ ಯಾವ ರೀತಿ ಒಂದು ಫ್ಯಾನ್ಸ್ನವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ, ಖಂಡಿತವಾಗಿಯೂ ಈ ಮೂವಿಗೋಸ್ಕರ ಅದಕ್ಕೋಸ್ಕರನೇ ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ಬೋದು ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ಲೆವೆಲ್ಗೆ ಈ ಮೂವಿ 100% ಯಾಕೆಂದರೆ ಇದೆ ಅಂತಲೇ ಮೇಲ್ನೋಟಕ್ಕೆ 100% ಗೊತ್ತಾಗ್ಬೋದು ಅಂತ ಹೇಳಕ್ಕೆ. ಯಾಕೆಂದರೆ ನೋಡೋಣ ಇನ್ನು ಯಾವ ರೀತಿಯಲ್ಲಿ ಒಂದು ಕಲೆಕ್ಷನ್ ಇರ್ಬೋದು, ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 1,000 ಕೋಟಿಯು ಎಷ್ಟರ ಮಟ್ಟಿಗೆ 1,200 1,300 ಕೋಟಿಯ ಮಟ್ಟಿಗೆ ಮುಟ್ಬೋದು ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ಒಂದು ಲೆಕ್ಕಾಚಾರ ಬಂದಿದೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಪರ್ಫೆಕ್ಟಾಗಿ ನಾನು ಹೇಳಿರೋಂಥ ಪ್ರಕಾರ 100% ಈ 1,000 crore ಅಂತ ಮೇಲೆ ಅಂತೂ 100% ಆಗ್ಬೋದು ಅಂತ ಹೇಳಕ್ಕೆ. ಯಾಕೆಂದರೆ 1,000 crore ಅಂತ ಹೇಳಿದ್ರೆ ಯಾಕಂದರೆ ಆ ಲೆವೆಲ್ಗೆ ಈ ಮೂವಿ ಇದೆ ಅಂತಲೇ ಹೇಳಕ್ಕೆ. ಯಾಕೆಂದರೆ ಆ ರೇಂಜ್ಗೆ ಈ ಮೂವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ. ಮೇಲ್ನೋಟಕ್ಕೆ ಈ ಟ್ರೈಲರ್ ನೋಡಿದಾಗಲೇ ಗೊತ್ತಾಗ್ಬೋದು ಅಂತ ಹೇಳಕ್ಕೆ. ಪಕ್ಕ ಒಂದು
ಮಾಸ್ ಮೂವಿ ಅಂತೂ ಮೇಲ್ನೋಟಕ್ಕೆ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಲೆವೆಲ್ಗೆ ಈ ಮೂವಿ ಅಂತೂ ಬಂದಿದೆ ಅಂತಲೇ ಹೇಳಿದರೆ ಯಾವುದೇ ಒಂದು ತಪ್ಪಿಲ್ಲ ಅಂತ ನೋಡ್ಬೋದು. ನೋಡೋಣ, ಮೂವಿ ಇನ್ನೂ ರಿಲೀಸ್ ಆದರೆ ಆದಷ್ಟು ಬೇಗ ಒಂದು ಮೂವಿ ನೋಡುವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಯಾರು ನೋಡಲಿಲ್ವೋ ಖಂಡಿತವಾಗಿ ಒಂದು ಸಲ ಟ್ರೈಲರ್ ನೋಡ್ಕೊಂಡು ಬನ್ನಿ. ಅದೇ ರೀತಿಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಪೋಸ್ಟ್ ಪಾರ್ಟ್ ಜುಕೇಗಾ ಸಾರಾ. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.